ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮಯ್ಯ, ಕೃಷ್ಣ ನೀನು ಇಲ್ಲೇ ಇದೀಯಾ? ನೀನು ನೋಡಿದ ತಕ್ಷಣ ನನ್ನ ಭಯ ಎಲ್ಲ ಹೊರಟೋಯ್ತು. ಹೌದು ಕೃಷ್ಣ, ನೀನು ಯಾವತ್ತಾದರೂ ನನ್ನ ಹಾಗೆ ಒಂಟಿಯಾಗಿದ್ಯಾ? ಅಷ್ಟಕ್ಕೂ ನೀನು ಒಂಟಿಯಾಗಿದ್ದಾಗ ಏನು ಮಾಡ್ತಿದ್ದೆ ನೀನು? ಯಾವ ಥರ ಧೈರ್ಯವಾಗಿರ್ತಿದ್ದೆ? ನಿನಗೆ ಭಯನೇ ಬರ್ತಿರ್ಲಿಲ್ವಾ? ನನಗಾದ್ರೂ ನೀನಿದೀಯಾ, ಮತ್ತೆ ನಿನ್ಗೆ ಯಾರಿದ್ರು? ಸರಿ ಕೃಷ್ಣ, ನೀನೇನು ಹೇಳ್ಬೇಡ. ನನಗಿವಾಗ ಹೊಟ್ಟೆ ಹಸಿವಾಗ್ತಿದೆ, ಏನು ಮಾಡಲಿ? ಹಾಂ, ಅರೆ ಸಕ್ಕರೆ ಪೊಂಗಲ್. ಕೃಷ್ಣ, ನನಗೆ ಹಸಿವಾಗಿದೆ ಅಂತ ಪೊಂಗಲ್ ಕೊಟ್ಯಾ? ಥ್ಯಾಂಕ್ಸ್ ಕೃಷ್ಣ, ನಾನು ತಿಂತೀನಿ. ಸಕ್ಕರೆ ಪೊಂಗಲ್ ತುಂಬ ಚೆನ್ನಾಗಿದೆ. ಮಮ್ಮಿ ನೋಡಿದ್ರೆ ನನಗೆ ಹೊಟ್ಟೆ ನೋವು ಬರುತ್ತೆ ಅಂತ ತಿನ್ನೋದಕ್ಕೆ ಕೊಡೋದೇ ಇಲ್ಲ. ಅದಕ್ಕೆ ಇದನ್ನೆಲ್ಲಾದರೂ ಬಚ್ಚಿಡ್ತೀನಿ. ಇದನ್ನು ಎಲ್ಲಿಡೋದು? ಹಾಂ, ಸ್ಟೋರ್ ರೂಮಲ್ಲಾದರೆ ಯಾರಿಗೂ ಸಿಗಲ್ಲ. ತುಂಬ ಚೆನ್ನಾಗಿದೆ. ಕೃಷ್ಣ, ನನಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ಅಮ್ಮ, ಕಳ್ರು. ಈ ಮನೇಲಿ ವಸ್ತುಗಳು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅನ್ಸುತ್ತೆ. ಇಬ್ಬರಿಗೊಂದೊಂದು ಎತ್ಕೊಂಡು ಹೋದ್ರು ನಮ್ಮ ಜೀವನ ಸೆಟ್ಲ್ ಆಗುತ್ತೆ. ನೀನ್ ಆ ಕಡೆ ಬಾ, ನಾನು ಈ ಕಡೆ ಬನ್ನಿ. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಸರಿ. ಹಾ, ಹುಷಾರು. ಶ್ಯಾಮಮ್ಮ, ಶ್ಯಾಮಮ್ಮ, ಕಳ್ರು ಬರ್ತಿದ್ದಾರೆ. ಯಾರೋ ಬರ್ತಿದ್ದಾರೆ, ಬಾಗ್ಲು ತೆಗೀರಿ. ಯಾರು ಅದು? ಯಾರೋ ಕಳ್ರು ರೀ.
ಸ್ವಲ್ಪ ಲೇಟ್ ಆಗಿದ್ರೆ ಅನಾಹುತ ಆಗ್ಬಿಟ್ಟಿರೋದು. ಅದು ಸರಿ, ಫ್ಲೂಟ್ ಸೌಂಡ್ ಕೇಳಿಸ್ತಲ್ಲ. ಫ್ಲೂಟ್ ನುಡಿಸ್ತಿರೋರು ಯಾರು ರೀ? ಕಳ್ತನ ಮಾಡೋಕ್ ಬಂದವರು ನಾವ್ ಇಲ್ಲೇ ಕಳ್ತನ ಮಾಡ್ತೀವಿ ಅಂತ ಫ್ಲೂಟ್ ಊದ್ತಾರ ಏನು? ಆ ಕೃಷ್ಣನೇ ಫ್ಲೂಟ್ ಊದಿ ನಮ್ಗೆ ಎಚ್ಚರಿಕೆ ಆಗೋ ತರ ಮಾಡ್ದ. ಹೇಗಾದ್ರೂ ಸರಿ, ಈ ಕಷ್ಟದಿಂದ ಆ ಕೃಷ್ಣನೇ ನಮ್ಮನ್ ಕಾಪಾಡ್ದ. ಬಾಗ್ಲು ತೆಗೀರಿ. ಏನಂದ್ರೆ ಯಾರೋ ಇದಾರೆ ಅನ್ಸುತ್ತೆ. ಹೋಗ್ ನೋಡು ಅಖಿಲ್. ಬಾಗ್ಲು ತೆಗೀರಿ. ಶ್ಯಾಮಮ್ಮ, ನಾನು ಒಳಗಡೆ ಇದ್ದೀನಿ. ಶ್ಯಾಮಮ್ಮ, ಕಳ್ಳರು ಓಡೋದ್ರಾ? ಕಳ್ರು ಬಂದಿದ್ ವಿಷಯ ನಿನಗೆ ಹೇಗ್ ಗೊತ್ತು? ಅವ್ರನ್ನ ನಾನು ನೋಡ್ದೆ. ನಿಮ್ಮನ್ನ ನಾನು ಎಷ್ಟು ಕರೆದ್ರು ನಿಮಗೆ ಕೇಳಲಿಲ್ಲ. ಅದಕ್ಕೆ ನಾನು ಕೃಷ್ಣನ್ ಫ್ಲೂಟ್ ನುಡಿಸ್ದೆ. ಅಂದ್ರೆ ಫ್ಲೂಟ್ ನುಡಿಸಿದ್ದು ನೀನಾ? ಹೌದು ಸರ್, ನಾನೇ. ನಿನ್ನಿಂದ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಗುರುಗಳು ಎಷ್ಟೋ ಹೇಳಿದ್ರು. ಈಗ ಅದೇ ನಿಜ ಆಗ್ತಿದ್ಯಪ್ಪ. ಈ ಮನೆಯಲ್ಲಿ ಕಂಪ್ನಿಗೆ, ಮನೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಬೆಲೆ ಬಾಳೋ ವಸ್ತುಗಳಿದೆ. ಆ ಕಳ್ಳರನ್ನ ನೀನ್ ನೋಡದೆ ಇದ್ದಿದ್ರೆ ಅವ್ರು ಎಲ್ಲಾನು ತಗೊಂಡು ಹೋಗಿರೋರು. ನಿನ್ನಿಂದ ನಮ್ಗೆ ಇವತ್ತು ಯಾವ ನಷ್ಟನೂ ಆಗ್ಲಿಲ್ಲ. ಥ್ಯಾಂಕ್ಸ್ ಕೃಷ್ಣ. ಹೌದು ಕೃಷ್ಣ, ನೀನ್ಯಾಕೆ ಒಳಗಡೆ ಇದ್ದೆ? ನೀನ್ ಮನೆಗೆ ಹೋದೆ ಅನ್ಕೊಂಡ್ವಿ. ನಿಮ್ಮ ಜೊತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ನಾನು ಯಾಕೆ ಮನೆಗೆ ಹೋಗ್ಲಿ ಸರ್? ಹೌದು, ಆ ಸ್ಟೋರ್ ರೂಮಿಗೆ ಹೇಗ್ ಹೋದೆ ನೀನು? ಓ, ಅದ ವಸಂತಮ್ಮ. ನಾನು ವಿಹಾರಿ ಸೇರಿ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ವಿ. ಆಗ ನಾನು ಸ್ಟೋರ್ ರೂಮ್ಗೆ ಹೋಗಿ ಬಚ್ಚಿಟ್ಕೊಂಡೆ. ಆಮೇಲೆ ನೋಡಿದ್ರೆ ಡೋರೇ ಲಾಕ್ ಆಗಿಬಿಡ್ತು. ಆಗ ನೀನು ನಮ್ಮನ್ ಕರಿಬೇಕಿತ್ತು. ಕರ್ದೆ ಶ್ಯಾಮಮ್ಮ, ಆದರೆ ನಿಮಗೆ ಕೇಳಿಸ್ಲಿಲ್ಲ ಅನಿಸುತ್ತೆ. ಆ ಕತ್ಲಲ್ಲಿ ನಂಗೆ ತುಂಬ ಭಯ ಆಗ್ತಿತ್ತು. ಅಷ್ಟರಲ್ಲಿ ಆ ಕೃಷ್ಣ ಕಾಣಿಸ್ಬಿಟ್ಟ. ಅಷ್ಟೇ, ನನ್ನ ಭಯ ಎಲ್ಲ ಹೊರಟೋಯ್ತು. ಸ್ವಲ್ಪ ಹೊತ್ತು ಕೃಷ್ಣನ ಜೊತೆ ಮಾತಾಡಿ ಹಾಡು ಕೂಡ ಹಾಡಿದೆ. ನಿಜವಾಗ್ಲೂ ನೀನ್ ಕರ್ದಿದ್ ನಂಗೆ ಕೇಳಿಸಿಲ್ಲ ಕಂದ. ನೀನ್ ಕಾಣಿಸ್ಲಿಲ್ಲ ಅಂತ ನಾವು ಮನೆಯೆಲ್ಲ ಹುಡುಕಿದ್ವಿ. ತುಂಬಾ ಭಯ ಆಗಿತ್ತು. ಕೃಷ್ಣ ಇರುವಾಗ ಭಯ ಯಾಕೆ ಶ್ಯಾಮಮ್ಮ? ವಿಹಾರಿ, ಸ್ಟೋರ್ ರೂಮ್ ಡೋರ್ ಹಾಕಿದ್ ನೀನೇನಾ? ಇಲ್ಲ ಮಮ್ಮಿ. ನಿಜ ಹೇಳೋ ವಿಹಾರಿ. ಇಲ್ಲ ಡ್ಯಾಡಿ, ನಾನು ಡೋರ್ ಹಾಕ್ಲಿಲ್ಲ. ನೀನ್ ಅಲ್ದೇ ಇದ್ರೆ ಇನ್ಯಾರು ಹಾಕಿದ್ದು? ನಿಜ ಮಮ್ಮಿ, ನನ್ಗೇನು ಗೊತ್ತಿಲ್ಲ. ಶ್ಯಾಮಮ್ಮ, ವಿಹಾರಿ ಯಾಕೆ ಆ ಕೆಲಸ ಮಾಡ್ತಾನೆ? ನನ್ಗೆ ಯಾಕೆ ತೊಂದರೆ ಕೊಡ್ತಾನೆ ಅವನು?
ಅದೇ ಲಾಕ್ ಆಗಿರುತ್ತೆ. ಸರಿ ಕೃಷ್ಣ, ನಿನ್ಗೆ ಹಸ್ವಾಗ್ತಿದ್ಯೇನೋ, ಬಾ ಊಟ ಮಾಡಿಸ್ತೀನಿ. ನಂಗೆ ಬೇಡ ಶ್ಯಾಮಮ್ಮ, ನಾನು ತಿಂದೆ. ತಿಂದ್ಯಾ? ಹೌದು ಶ್ಯಾಮಮ್ಮ, ಅಲ್ಲಿ ಸ್ಟೋರ್ ರೂಮಲ್ಲಿ ಸಕ್ಕರೆ ಪೊಂಗಲ್ ತಿಂದೆ. ಇದು ಅಲ್ಲಿಗೆ ಹೇಗೆ ಬಂತು? ಆ ಕೃಷ್ಣನೇ ಇಟ್ಟಿರ್ಬೇಕು ಸರ್. ಆ ಕೃಷ್ಣ ಅಲ್ಲ, ನಾನೇ ಅಲ್ಲಿಟ್ಟಿದ್ದು. ಇದನ್ನು ಕೂಡ ನನಗೆ ಸಿಗ್ದಾಗೆ ಮಡಗಿದ್ನಲ್ಲ. ಮತ್ತೆ ಕೃಷ್ಣ, ಆ ರೂಮಿಗೆ ತುಳಸಿ ಎಲೆ ಹೇಗೆ ಬಂತು? ಗೊತ್ತಿಲ್ಲ ಅಖಿಲ್ ಸರ್, ಅದು ಅಲ್ಲಿ ಗಾಳಿಗೆ ಬಂದಿರಬೇಕು. ನೀನು ಮನೆಗೆ ಹೋದೆ ಅನ್ಕೊಂಡು ವ್ರತಕ್ಕೆ ಭಂಗ ಆಯ್ತು ಅಂತ ನಾವೆಲ್ಲ ಬೇಜಾರಾಗಿದ್ವಿ. ಆದ್ರೆ ಗುರುಗಳು ಹೇಳಿದ ಹಾಗೆ ನೀನಿಲ್ಲಿದ್ರೂ ಕೂಡ ಶುಭ ಗಳಿಗೆಯಲ್ಲಿ ಪಾಯಸ ತಿಂದೆ, ತುಳಸಿ ಎಲೆನ ತಲೆ ಕೆಳಗಿಟ್ಕೊಂಡ್ ಮಲಗಿದ್ದೆ. ಇದೆಲ್ಲ ನೋಡಿದ್ರೆ ಆ ಕೃಷ್ಣನೇ ನಮ್ ಜೊತೆ ಇದ್ದು ಮಾಡಿಸ್ತಿದ್ದಾನೆ ಅನ್ಸುತ್ತೆ. ಹೌದಮ್ಮ, ಆ ಕೃಷ್ಣನ್ ಲೀಲೆಗಳು ಹಾಗೇ ಇರುತ್ತೆ. ನೀನು ಮಮ್ಮಿ ಹತ್ರ ಹೋಗ್ಬಾರ್ದು ಅಂತ ಹೀಗೆ ಮಾಡಿದ್ರೆ ಈಗ ಇನ್ನೂ ಹತ್ರ ಆದ. ಅಮ್ಮ ಶ್ಯಾಮ, ಈಗಾಗ್ಲೇ ತುಂಬಾ ತಡ ಆಗಿದೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ಮಲಗ್ಸಮ್ಮ. ಸರಿ ಮಾವ, ಬಾ ವಿಹಾರಿ, ಬನ್ನಿ. ನೀವು ಹೋಗಿ ಡ್ಯಾಡಿ, ಮಲ್ಕೊಳ್ಳಿ. ಅತ್ತೆ, ಮಾವ, ರೀ, ಕೃಷ್ಣನ್ ಹತ್ರ ಈ ವ್ರತ ಮಾಡ್ಸೋಣ್ವಾ? ವಿಹಾರಿ, ಸ್ಟೋರ್ ರೂಮ್ ಡೋರ್ ಹಾಕಿದ್ ನೀನೇನಾ? ವಸಂತ, ಮಲ್ಕೊಳ್ದೆ ಏನು ಯೋಚನೆ ಮಾಡ್ತಿದ್ಯಾ? ಶ್ಯಾಮ ಬಗ್ಗೆ. ಶ್ಯಾಮ ನಡ್ಕೊಳ್ತಿರೋದು ನನಗಿಷ್ಟ ಆಗ್ತಿಲ್ಲ ರೀ. ವಿಹಾರಿ ವಿಷಯದಲ್ಲಿ ಅವಳು ವರ್ತನೆ ದಿನ ದಿನ ಹೆಚ್ಚಾಗ್ತಿದೆ. ಚಿಕ್ಕ ಮಕ್ಕಳು ಅಂದ್ಮೇಲೆ ಚಿಕ್ಕ ಚಿಕ್ಕ ತಪ್ಪು ಮಾಡೋದು ಸಹಜ. ಆದ್ರೆ ಅದಕ್ಕೆ ಅಷ್ಟೆಲ್ಲ ಕೋಪ ಮಾಡಿಕೊಂಡು ಹೆತ್ತ ಮಗ ಅಂತಾನೂ ಮರ್ತು ವಿಹಾರಿಗೆ ಶಿಕ್ಷೆ ಕೊಡ್ತಾಳೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಾನೇ ಬುದ್ಧಿ ಹೇಳ್ಬೇಕು ವಸಂತ. ಬುದ್ಧಿ ಹೇಳ್ಬೇಕು ರೀ, ನಾನೇನ್ ಬೇಡ ಅಂತ ಅಂತಿಲ್ಲ. ಆದ್ರೆ ಶ್ಯಾಮ ಆಗಿ ಅಲ್ಲ. ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರೂ ಚಿಕ್ಕ ತಪ್ಪು ಮಾಡಿದ್ರೆ ಅವರನ್ನ ಹತ್ರ ಕರೆದು ಅಕ್ಕಪಕ್ಕ ಯಾರಾದ್ರೂ ಇದ್ದಾರೋ ಇಲ್ವೋ ಅನ್ನೋದನ್ನ ನೋಡಿ ಹೀಗ್ ಮಾಡೋದು ತಪ್ಪು ಕಂದ, ಇನ್ನೊಂದ್ಸಲ ಮಾಡಬೇಡ ಅಂತ ಮುದ್ದು ಮಾಡಿ ಕಲಿಸ್ಬೇಕಾಗತ್ತೆ. ಅದನ್ನ ಬಿಟ್ಟು ಬೇರೆಯವ್ರ ಮುಂದೆ ವಿಹಾರಿ ಮೇಲೆ ಕೂಗಾಡಿದ್ರೆ ಅವನ್ ಮನ್ಸಿಗೆ ಎಷ್ಟು ನೋವಾಗತ್ತೆ. ಇಲ್ಲಿ ಬೇರೆಯವ್ರು ಯಾರಿದ್ದಾರೆ ವಸಂತ? ಕೃಷ್ಣ. ನಿಮ್ಗೆ ಕೃಷ್ಣ ಬೇರೆಯವನು ಅಂತ ಅನ್ನಿಸ್ತಿಲ್ವಾ? ಅವನೀಗ ನಮ್ಮನೇಲಿ ನಮ್ಮಗೂ ತರಾನೇ ಎಲ್ರ ಜೊತೆ ಬೆರ್ತ್ ಹೋಗಿದ್ದಾನಲ್ವೇನಮ್ಮ? ನಮ್ ಜೊತೆ ಅವನು ಹೊಂದ್ಕೊಂಡ್ ಮಾತ್ರಕ್ಕೆ ಈ ಮನೆ ಹುಡುಗ ಆಗ್ತಾನಾ? ಆಗಲ್ಲ ಅಲ್ವಾ? ಕೃಷ್ಣ ಯಾವತ್ತೂ ಬೇರೆ ಹುಡುಗನೇ. ಯಾವ ವಿಷಯದಲ್ಲೂ ವಿಹಾರಿಗೆ ಅವನು ಸರಿ ಸಮಾನ ಅಲ್ಲ. ಶ್ಯಾಮ ಮಾತ್ರ ಕೃಷ್ಣನ್ನ ಅತಿಯಾಗಿ ಮುದ್ದು ಮಾಡ್ತಿದ್ದಾಳೆ. ಕಣ್ಣು ಮುಂದೆನೆ ಹೆತ್ತು ಮಗ ಇದ್ರೂ ಕೂಡ ಕೃಷ್ಣನ್ನೇ ಇಷ್ಟಪಡ್ತಾಳೆ, ಪ್ರೀತಿಸ್ತಾಳೆ. ಕೃಷ್ಣನ್ ಮಾತು ಚೇಷ್ಟೆ ನೋಡಿ ಅವಳು ಖುಷಿ ಪಡ್ತಿದ್ದಾಳೆ. ಕೆಲವೊಂದ್ಸಲ ಅಂತೂ
ಶ್ಯಾಮ ಹೆತ್ತ ಮಗು ಕೃಷ್ಣನೇ ಏನು ಅಂತ ನನಗೆ ಅನುಮಾನ ಬರ್ತಿದೆ ರೀ. ಬೇರೆಯವ್ರ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸೋದು ಇದೆಲ್ಲ ಬೇಕಾ ಹೇಳಿ? ಕೆಲವರು ಮಕ್ಕಳನ್ನ ನೋಡಿದ್ರೆ ಹಾಗೆ ಹಚ್ಕೋತಾರೆ ವಸಂತ. ತನ್ನ ಮಗನ್ನ ಪಕ್ಕಕ್ಕಿಟ್ಟು ಈ ಕೃಷ್ಣನ್ ಕೈಯಲ್ಲಿ ಆ ಪೂಜೆ ಎಲ್ಲ ಮಾಡಿಸೋ ಅಷ್ಟೊಂದಾ? ಹೇಳಿ, ನೀವ್ ಈ ವಿಷಯದಲ್ಲಿ ಶ್ಯಾಮನ್ನ ಸಮರ್ಥನೆ ಮಾಡಿದ್ರೆ ನಾನ್ ಮಾತ್ರ ಒಪ್ಕೊಳ್ಳಲ್ಲ. ವಿಹಾರಿಗೆ ಪೂಜೆ ಮಾಡಿಸೋದು ಬೇಡ ಅಂತ ಹೇಳ್ದೆ, ಆದ್ರೆ ಶ್ಯಾಮನೇ ಹಠ ಹಿಡಿದು ಮಾಡಿಸಿದ್ಲು. ಕೊನೆಗೆ ಹೀಗ್ ಮಾಡಿದ್ಲು. ಶ್ಯಾಮ ಮಾಡ್ತಿರೋದು ತುಂಬಾ ತಪ್ಪು ರೀ. ಕೃಷ್ಣನ್ ಮುಂದೆ ವಿಹಾರಿನ ಕಡಿಮೆ ಮಾಡಿ ಮಾತಾಡ್ತಿದ್ದಾಳೆ. ನಾನ್ ಎಷ್ಟು ಸಲ ಬೇಡ ಅಂದ್ರೂ ಶ್ಯಾಮ ಮಾತ್ರ ನನ್ನ ಮಾತು ಕೇಳ್ತಿಲ್ಲ. ಹೀಗೆ ಆಗ್ತಿದ್ರೆ ಹೋಗ್ತಾ ಹೋಗ್ತಾ ವಿಹಾರಿ ಪರಿಸ್ಥಿತಿ ಏನು ಅಂತ ನನಗೆ ಗಾಬರಿ ಆಗ್ತಾ ಇದೆ. ನೋಡು ವಸಂತ, ನೀನು ಅತಿಯಾಗಿ ಯೋಚನೆ ಮಾಡ್ತಿದ್ಯಾ. ಯಾವ ಹೆತ್ತ ತಾಯಿ ಆದ್ರೂ ತನ್ನ ಮಗುಗೆ ಯಾವತ್ತೂ ಕಷ್ಟ ಕೊಡೋದಿಲ್ಲ. ವಿಹಾರಿ ವರ್ತನೆ ಸರಿ ಹೋಗ್ಬೇಕು ಅಂತ ಅವನನ್ನ ಬೈತಾಳೆ ಹೊರತು ಅವನ ಮೇಲೆ ಶ್ಯಾಮಗೆ ಪ್ರೀತಿ ಇಲ್ಲ ಅಂತ ಅಲ್ಲ. ಇವತ್ತು ನನ್ನ ಮಗುಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ಬೇಕು. ಇಲ್ಲದೆ ಹೋದ್ರೆ ನಾಳೆ ಅವನ ಜೀವನ ಏನಾಗೋಗುತ್ತೋ ಅಂತ ಹೆದರ್ಕೊಂಡು ಒಂದ್ ಸ್ವಲ್ಪ ಕೋಪ ಮಾಡ್ಕೋತಾಳೆ ಅಷ್ಟೇ. ಯಾವ ತಾಯಿ ಆದ್ರೂ ಹಾಗೆ ಮಾಡೋದು ಸಹಜ ವಸಂತ. ಅಷ್ಟೆಲ್ಲ ಯಾಕೆ, ನೀನು ಕೂಡ ಹಾಗೆ ಮಾಡಿದೆ ತಾನೆ. ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರು ತೀಟೆ ಮಾಡಿದ್ರೆ ನೀನು ಕೋಪ ಮಾಡ್ಕೊಂಡಿಲ್ವಾ? ಅದಾದ್ಮೇಲೆ ನಿನ್ ಮನ್ಸಿಗೆ ನೋವಾಗಿದ್ದು. ಅದೇ ರೀತಿ ಶ್ಯಾಮನೂ ವಿಹಾರಿ ಮೇಲೆ ಕೋಪ ಮಾಡಿಕೊಂಡು ಆಮೇಲೆ ಒಬ್ಬಳು ತಾಯಿಯಾಗಿ ತನ್ನೊಳಗೆ ತಾನೇ ಎಷ್ಟು ನೋವು ತಿಂತಾಳೆ ಅನ್ನೋದು ನಿನಗೆ ಗೊತ್ತು. ನೀನು ವಿಹಾರಿ ಬಗ್ಗೆ ಯೋಚನೆ ಮಾಡ್ಬೇಡ. ಶ್ಯಾಮ ಅವನನ್ನ ಅವಳ ಕಣ್ಣಿನ ರೆಪ್ಪೆ ತರ ನೋಡ್ಕೋತಾಳೆ. ಈಗಲೇ ತುಂಬಾ ಲೇಟ್ ಆಗಿದೆ, ಮಲಕ್ಕೋ. ಮಲಕ್ಕೋ. ಕೃಷ್ಣ, ನಾನೇನಾದ್ರೂ ತಪ್ಪು ಮಾಡಿದ್ನಾ? ಇಲ್ಲ ಅಲ್ವಾ? ಮತ್ತೆ ಅತ್ತೆ ಯಾಕೆ ನನ್ ತಪ್ಪು ಅಂತಾರೆ? ನಾನು ಪೂಜೆ ಮಾಡಿಸಿದ್ದು ನನ್ನ ಮಗಂಗೆ ಒಳ್ಳೇದಾಗ್ಲಿ ಅಂತಲ್ವಾ? ಆದ್ರೆ ಕೊನೆಗೆ ಹಾಗಾಯ್ತು. ಸರಿಯಾದ ಸಮಯಕ್ಕೆ ಕೃಷ್ಣ ಮನೆಗೆ ಬಂದ. ವ್ರತಕ್ಕೆ ಭಂಗ ಆಗ್ಬಾರ್ದು ಅಂತ ಕೃಷ್ಣನ ಹತ್ರ ಪೂಜೆ ಪೂರ್ತಿ ಮಾಡಿಸ್ದೆ. ಇದು ತಪ್ಪ? ನಾನು ಬೇಕು ಅಂತಾನೆ ಕೃಷ್ಣನ ಹತ್ರ ವ್ರತ ಮಾಡಿಸಿಲ್ಲ ಅಲ್ವಾ? ಅಂದ್ಕೊಳ್ದೆ ಆಗಿದ್ದಲ್ವಾ? ಮತ್ ಯಾಕೆ ಕೃಷ್ಣ ನನ್ನನ್ನು ಹೀಗೆ ಅಪರಾಧಿ ಮಾಡ್ತಿದ್ಯಾ? ಹೆತ್ತ ತಾಯಿ ಯಾವತ್ತಾದ್ರೂ ತನ್ನ ಮಗನ್ನ ಕೀಳಾಗಿ ನೋಡ್ತಾಳ? ನೋಡಲ್ಲ ಅಲ್ವಾ? ಮತ್ ಯಾಕೆ ಅತ್ತೆ ನನ್ನ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ?